ಇದೆಲ್ಲ ಇದಾಗುತ್ತಲ್ಲ ಅದಕ್ಕೆ ಕಷ್ಟ ಆಗ್ತದೆ. ಇದೇನಾ ನೀವ್ ಹೇಳಿದ್ದು? ಇದೇ ರಬ್ಬರ್. ಹಾಲ್ ತೆಗ್ದಿದ್ದಾರೆ ಇವಾಗ ಹಾಲು ತೆಗ್ದಿರಿ ಇಲ್ಲಿ ಹಿಂಗ್ ಕೊಯ್ತಾರಲ್ವಾ, ಇದ್ರಲ್ಲಿ ಹಾಲು ಬರುತ್ತೆ ಹಿಂಗೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಿಂಗ್ ಇಟ್ಕೊಳ್ಳ ಅಂತೀನಿ. ಅದು ಕೈಗೆಲ್ಲ ಆಗ್ಬಿಡಲ್ಲ ಬ್ರೋ? ಏನಾಗಲ್ಲ. ಕೈಗೆ ಅಂಟಲ್ವಾ? ಕೈಗೆ ಅಂಟಲ್ಲ, ಸ್ಮೆಲ್ ಬರುತ್ತೆ ಅಷ್ಟೇ. ಸ್ಮೆಲ್ ಬರುತ್ತಾ? ಓ ಸೂಪರ್. ಏನ್ ಬ್ರೋ ಗಮ್ ತರ ಬರ್ತದೆ, ಇಷ್ಟೇನಾ ಬ್ರೋ? ಎದುರ್ಕೊಂಡು ಹೋಗುತ್ತೆ. ಮರ ಕಾಣ್ತು. ಈ ಮರದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವ ಬ್ರೋ. ಮರನ ತೋರಿಸಿ, ಎಷ್ಟಾಯ್ತಿದೆಯಾ ಬ್ರೋ ಈ ಮರ? ಪ್ಯೂರ್ ಒರಿಜಿನಲ್ ಅರಿಶಿನ ಇದು, ಕಾಣ್ತಿದ್ದಲ್ಲ ಬ್ರೋ? ಸುರಿತಾರೆ, ಇದ್ರೊಳಗೆ ಫುಲ್ ಫಿಲ್ ಆಗುತ್ತಲ್ಲ, ಆಮೇಲೆ ಲಾರಿ ಬರುತ್ತೆ ಟ್ಯಾಂಕರ್, ಅಲ್ಲಿ ಅದು ಹಾಲು ಓಪನ್ ಮಾಡ್ತಾರೆ. ಅದು ಓಪನ್ ಮಾಡಿದಾಗ ಡೈರೆಕ್ಟ್ ಟ್ಯಾಂಕರ್ಗೆ ಬೀಳುತ್ತೆ. ಆ ಕಡೆ ಹೋಗಂಗಿಲ್ವಾ? ಹೋಗಂಗಿಲ್ಲ. ಯಾಕೆ? ಪ್ರವೇಶವಿಲ್ಲ ಅಂತ. ಎಲ್ಲರಿಗೂ ನಮಸ್ಕಾರ. ಇದೇ ನಮ್ಮ ಫ್ರೆಂಡ್ ಮನೆ ನೋಡ್ತಾ ಇರ್ಬೋದು. ಈಗ ನಾವು ಆಚೆ ಕಡೆ ಹೋಗ್ತಾ ಇದೀವಿ, ಹಂಗೆ ಒಂದು ಬ್ಲಾಗ್ ಮಾಡ್ಕೊಂಡು ಹೋಗೋಣ. ನೈಟ್ ಮಾಡಿದ ವಿಡಿಯೋ ಎಲ್ಲ ಆಯ್ತು, ಇನ್ಮೇಲೆ ಮಾಡಕ್ಕಿರೋದು ಮಾರ್ನಿಂಗು. ಸ್ವಲ್ಪ ಬ್ರೋ ನಿಮ್ಮ ಮನೇನ ಸ್ವಲ್ಪ ನೀಟಾಗಿ ತೋರಿಸ್ಕೊಡಿ, ಯಾವ ತರ ಇದೆ ಅಂತ. ಮತ್ತೆ ಹಂಗೆ ಬನ್ನಿ ಬ್ರೋ, ಬಾವಿ ಫುಲ್ ನೀರಿದೆ ಬ್ರೋ ಇದ್ರಲ್ಲಿ. ಓ ಇದೆ ಬ್ರೋ, ಸೂಪರ್. ನೋಡಿ ಬಾವಿಲಿ ತುಳಸಿ ಗಿಡ ಬರ್ತಾ ಇದೆ. ಬನ್ನಿ ಬ್ರೋ ಹಂಗೆ ಹೋಗುವ. ಎಲ್ಲ ಆಯ್ತಲ್ವಾ? ನಂಗೆ ಹೋಗುವ ಸಮಯ. ತೆಂಗಿನ ಮರ ಬ್ರೋ, ಇದೇ ಮರ ಹೇಳಿದ ನೀವು? ಇದೇ ಈ ಮರದಲ್ಲಿ ಪಕ್ಕ ನೀರು ಬರುತ್ತೆ ಬ್ರೋ. ಇದು ಮತ್ತಿ ಮರ ಅಂತೀವಿ ನಾವು. ತುಂಬಾ ಒಳ್ಳೆಯ ಒಂದು ಮರ, ಅಂದ್ರೆ ಸ್ಟ್ರಾಂಗ್ ಇರೋ ಮರ ಬ್ರೋ. ಮತ್ತಿ ಮರ ಇದು, ಎಲ್ಲ ಮತ್ತಿ ಮರನೇ ಇರೋದು, ಗಟ್ಟಿಮುಟ್ಟಾದ ಮರಗಳು. ಆದ್ರೆ ಒಂದು ಒಳ್ಳೆ ಸೂಪರ್ ಪ್ಲೇಸ್ ಅಲ್ಲಿ ಮನೆ ಮಾಡಿದಿರ. ಬಂದಾಗಿಂದ ನಾನು ಅದೇ ಹೇಳ್ತಾ ಇದ್ದೀನಿ ಬ್ರೋ. ಶುಂಠಿ ಅಲ್ಲ ಇದು ಅರಿಶಿನ ಅಲ್ವಾ? ಅರಿಶಿನ. ಅದ್ರ ಬಗ್ಗೆ ಇದ್ ಮಾಡೋಣ ಬನ್ನಿ. ನಮ್ ಫ್ರೆಂಡ್ ಮನೇಲಿ ಅರಿಶಿನ ಬೆಳೆದಿದ್ದಾರೆ. ಅದೇ ಇವಾಗ ಯಾವ್ದು ಬ್ರೋ ಕಿತ್ತಾಕೋಣ? ಇದೇ ಕಿತ್ತಾಕ. ಏನಿಲ್ಲ ತಾನೆ? ಅಯ್ಯೋ ಬ್ರೋ ಬಂತು ಬ್ರೋ, ಆದ್ರೆ ಅರಿಶಿನ ಬಂದಿಲ್ವೇ? ಪ್ಯೂರ್ ಒರಿಜಿನಲ್ ಅರಿಶಿನ ಇದು, ಕಾಣ್ತಿದ್ದಲ್ಲ ಬ್ರೋ? ಸೂಪರ್. ಕೆಲವರು ಮುಖದಲ್ಲಿ ಪಿಂಪಲ್ಸ್ ಇದೆ ಅಂತೆಲ್ಲ ಬೇರೆ ಬೇರೆ ಹಚ್ತಾರಲ್ಲ, ಇದನ್ನ ಹಚ್ಚಿದ್ರೆ ಕಡಿಮೆ. ಇದು ಒರಿಜಿನಲ್. ಇದನ್ನ ನೀವು ಇದ್ ಮಾಡಿ ಹಚ್ಬೇಕು. ಇದರಿಂದ ಮುಖ ಗ್ಲಾಮರ್ ಆಗುತ್ತೆ ಅಂತ ಹೇಳ್ತಾರೆ ತುಂಬಾ ಜನ. ಆದ್ರೆ ನಮ್ಗೆ ಗ್ಲಾಮರ್ ಬೇಡ, ದೇವ್ರು ಕೊಟ್ಟಿರೋ ಕಲರ್ ಸಾಕು. ಆದ್ರೆ ಇದು ತುಂಬಾ ಯೂಸ್ ಇದೆ ಆಯ್ತಾ. ಅರಿಶಿನ, ಒರಿಜಿನಲ್ ಅರಿಶಿನ ತಗೊಂಬಂದು ಈ ತರ ನಿಮ್ಮ ಜಮೀನುಗಳಲ್ಲಿ ನಟ್ಕೋಬಿಟ್ರೆ ಮಾರಾಟಕ್ಕೆ ಬೇಡ, ಸ್ವಂತ ನಮ್ಮ ಸ್ವಯ ಇಚ್ಛೆಗೆ, ಅಂದ್ರೆ ನಮ್ಗೆ ಯೂಸ್ ಆಗೋಕೆ ನಾವು ಬಳಸಿದ್ರೆ ಸಾಕು. ಇದು ಮತ್ತೆ ಇಲ್ಲಿ ಹಾಕಿದ್ರೆ ಬೆಳಿತಲ್ಲ ಬ್ರ, ಇಲ್ಲೇ ಇಟ್ಬಿಡೋಣ, ಬೇಜಾರು ಮಾಡ್ಕೋಬೇಡ. ಅರಿಶಿನ ಪಪ್ಪಾಯ ಮರ ನಟ್ಟಿದ್ದಾರೆ. ನಿಮ್ ಬಗ್ಗೆ ಒಂದು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಸಾಕಾಗಲ್ಲ ಬ್ರೋ. ನಿಮ್ಮ ಊರ್ ಬಗ್ಗೆ ಅಲ್ಲ, ನಿಮ್ಮ ಮನೆ ಬಗ್ಗೆ. ಬನ್ನಿ ಇವಾಗ. ಹಲಸಿನಕಾಯಿ ಮರ ತಾನೇ ಅದು. ಈ ನದಿ ಸ್ವಲ್ಪ ತೋರಿಸ್ಕೊಡಿ ಬ್ರೋ. ಕತ್ಲೆಯಲ್ಲಿ ಅವರು ಒಂಥರ ಪಾಪ ಕಂಡಿಲ್ಲ. ಇವಾಗ ನೋಡ್ಬೇಕಾಗಿರೋದೆ ಬೆಳಕಲ್ಲಿ. ಇವ್ರ ಮನೆಯಲ್ಲಿ ಇತ್ತಲ್ಲ, ಇವಾಗ ನೋಡ್ತಾ ಇರ್ಬೋದು. ಮುಂದೆ ಬಂದ್ರೆ ಇವರ ಒಂದು ಫಾಲ್ಸ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು ಬ್ರೋ. ನೀರ್ಕೋಳಿ, ನೀರ್ಕಾಗಿ ಅದು ನೋಡ್ಕೊಳ್ಳಿ ಬ್ರೋ. ಡೈಗಿ ಹೊಡೆದು ಬಿಡಿ, ಎಷ್ಟು ನೀಟಾಗಿದೆ ಅಂತ ನೋಡ್ತಾ ಇರ್ಬೋದು. ಹಂಗೆ ತೋರಿಸಿ ಬ್ರೋ. ಆದ್ರೆ ಮರ ಮಾತ್ರ ಸೂಪರ್. ಎಲ್ಲಿ ಬ್ರೋ ನಿಮ್ ಫ್ರೆಂಡ್ ಮನೆ ಅಂತ ಕೇಳಿದ್ರೆ ಮಂಗಳೂರ್. ಈ ಮರನ ತೋರಿಸಿ ಬ್ರೋ, ಸೂಪರ್ ಆಗಿದೆ ಅಲ್ವಾ? ಅದು ಹೊರಗಡೆ ಉಂಟಲ್ಲ, ಗುಹೆ ತರ ಇದೆ. ಹೌದಾ? ಗುಹೆ ತರ ಇದೆನಾ? ನಾವ್ ಹೋಗ್ಬೋದಾ? ಹೌದು ಬ್ರೋ. ಬೇಡ ಬ್ರೋ, ಆಮೇಲೆ ಹೆಬ್ಬಾವು ಏನಾದ್ರು ಅಟ್ಯಾಕ್ ಇಟ್ಯಾಕ್ ಮಾಡ್ಬಿಟ್ಟದು. ಬನ್ನಿ ಇವಾಗ. ಕೀ ಇದೆಲ್ವಾ? ನಾವು ಇವಾಗ ಒಂದ್ ಕಡೆ ಒಂದು ಒಳ್ಳೆ ಇರೋ ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ಅಲ್ಲಿಂದಾನು ಬ್ಲಾಗ್ ಮಾಡೋಣ. ಅದಕ್ಕೆ ಇಲ್ಲಿಂದಾನೆ, ಮನೆಯಿಂದಾನೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದು ನಮ್ಮ ಫ್ರೆಂಡ್ ಅವರು ಮನೆಯ ಗೇಟು. ಎಷ್ಟು ನೀಟಾಗಿದೆ ಅಂದ್ರೆ ನೋಡ್ತಾ ಇರ್ಬೋದು. ಕೋಳಿ. ಬನ್ನಿ ಬ್ರೋ. ನಮಸ್ಕಾರ. ಒಂದು ಒಳ್ಳೆ ಇರೋ ಒಂದು ಪ್ಲೇಸಿಗೆ ಬಂದಿದೀವಿ. ಈ ಟ್ಯಾಂಕ್ ಬಗ್ಗೆ ಇವಾಗ ನಮ್ಮ ಫ್ರೆಂಡ್ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಬ್ರೋ ಇದು ಏನ್ ಟ್ಯಾಂಕ್ ಬ್ರೋ ಈ ತರ ಇದೆ, ಸ್ವಲ್ಪ ಹೇಳಿ. ಯೂಸ್ ಇಲ್ಲ,
ಯೂಸ್ ಇಲ್ಲ ಅಂದ್ರೆ ಏನಕ್ಕೆ ಇಟ್ಟಿದ್ದಾರೆ ಅದು? ಅದು ಸುಮ್ಮನೆ ಇಟ್ಕೊಳ್ಳಿ ಅಷ್ಟೇ. ಸುಮ್ನೆ ಇಟ್ಟಿದಾರಾ? ಏನಾದ್ರು ಕ್ಯಾರಿ ಮಾಡಿ. ಇದು ಇದ್ರ ವ್ಯವಸ್ಥೆ ಹಿಂಗೆ ಇದೆ ಅಲ್ವಾ? ಇದು ನಾನು ಫಸ್ಟ್ ಬಸ್ ಸ್ಟ್ಯಾಂಡ್ ಅನ್ಕೋಬಿಟ್ಟೆ. ನೀವು ಏನಂತ ಸ್ವಲ್ಪ ಬಸ್ ಸ್ಟ್ಯಾಂಡ್ ಇಲ್ಲಿ ರಬ್ಬರ್ ಗಿಡ ಕಾಣ್ತಿದ್ಯಾ ಫುಲ್. ಹಾ. ಕಡಿಮೆ ಅಂದ್ರೆ ಒಂದು 60-70 ಸಾವಿರ ರಬ್ಬರ್ ಗಿಡ ಇದೆ ಟೋಟಲ್ ಎಲ್ಲ ಕಡೆ. ಇಲ್ಲಿ ಇವಾಗ ಇಷ್ಟು ಈ ವಲಯದಲ್ಲಿ ಒಂದು 10,000 ಅಲ್ಲೇ ಮೇಲೆ ಎತ್ತಿ ನೋಡ್ಬೋದಾ? 10-20 ಸಾವಿರ ರಬ್ಬರ್ ಮರ ಇದೆ ಅಲ್ವಾ? ಏನ್ ಬ್ರೋ ಗೇಟ್ ಲಾಕ್ ಮಾಡಿದ್ದಾರೆ? ಲಾಕ್ ಆಗಿಲ್ಲ, ಜಸ್ಟ್ 6 ಬಿಟ್ಟಿದ್ರೆ ನಾಯಿಗಳ 60-70 ಲಬ್ಬರ್ ಗಿಡ ಇದೆನಾ? ಈ ಲಬ್ಬರ್ ಗಿಡ ಅಂತ 70,000 ಸಾರಿ 70,000 ಇದು ಲಬ್ಬರ್ ಗಿಡ ಅಂತ ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಆಮೇಲೆ ನೀಟಾಗಿ ಅದ್ರ ಬಗ್ಗೆ ಆಮೇಲೆ ತೋರ್ಸೋಣ. ಬಟ್ ಈ ಟ್ಯಾಂಕ್ ಬಗ್ಗೆ ತೋರ್ಸೋಣ. ಟ್ಯಾಂಕ್ ಹೋಗಿ ಫಸ್ಟ್ ತಿಳ್ಸೋಣ, ನಿಮ್ ಮಾಹಿತಿ ಗೊತ್ತಾಗುತ್ತೆ. 60-70 ಸಾವಿರ ಲಬ್ಬರ್ ಗಿಡ ಅಂದ್ರೆ ಇದು ಗೌರ್ಮೆಂಟ್ ಪ್ರಾಪರ್ಟಿ ಬ್ರೋ? ಗೌರ್ಮೆಂಟ್. ಎಲ್ಲ ಕೆಲಸ ಮಾಡೋರೆಲ್ಲ ತಮಿಳ್ನಾಡವರು, ನಮ್ಮ ಕರ್ನಾಟಕದವರು ಎಲ್ಲ ತಮಿಳ್ನಾಡವರಾ? ಸೂಪರ್. ಏನ್ ಬ್ರೋ ಇದು? ಈಗ ಲಬ್ಬರ್ ಇದಾನೆ ಇದ್ರಲ್ಲಿ? ಇದ್ರಲ್ಲಿಲ್ಲ. ಓಪನ್ ಮಾಡಿ ಬ್ರೋ. ಓ ಲಬ್ಬರ್ ಇಲ್ಲ, ಇದು ಲಬ್ಬರ್ ಮಿಕ್ಸ್ ಮಾಡೋದು. ಇದು ಸ್ವಲ್ಪ ನೀಟಾಗಿ ತೋರಿಸಿ. ಹೆಂಗಂದ್ರೆ ಇಲ್ಲಿ ಇವಾಗ ಇದರ ಸರೌಂಡಿಂಗ್ ಒಂದು 10,000 ರಬ್ಬರ್ ಗಿಡ, ಅದ್ರ ಹಾಲೆಲ್ಲ ತಗೊಂಡ್ಬಂದು ಇದಕ್ಕೆ ಸುರಿತಾರೆ. ಇದ್ರೊಳಗೆ ಫುಲ್ ಫಿಲ್ ಆಗುತ್ತಲ್ಲ, ಆಮೇಲೆ ಲಾರಿ ಬರುತ್ತೆ ಟ್ಯಾಂಕರ್, ಅಲ್ಲಿ ಅದು ಹಾಲು ಓಪನ್ ಮಾಡ್ತಾರೆ. ಅದು ಓಪನ್ ಮಾಡಿದಾಗ ಡೈರೆಕ್ಟ್ ಟ್ಯಾಂಕರ್ಗೆ ಬೀಳುತ್ತೆ. ಇವರು ಒಂದೊಂದೇ ಟ್ಯಾಂಕ್ ಅಲ್ಲಿಂದ ಹೊತ್ಕೊಂಡ್ ಬಂದು ಲಾರಿಗೆ ಒಯ್ಯುವಂತ ಅವಶ್ಯಕತೆ ಇಲ್ಲ. ಇದಕ್ಕೆ ಹಾಕ್ಬಿಟ್ರೆ ಅದು ಸೇವ್ ಮಾಡಿ ಇಡಕ್ಕೆ ಲಬ್ಬರ್ನ. ಲಬ್ಬರ್ ಅಂದ್ರೆ ಇದ್ರಿಂದ ಏನೇನ್ ಮಾಡ್ತಾರೆ? ಈ ಮರದಿಂದ ಬರೋ ಹಾಲಿಂದ ಏನೇನ್ ಮಾಡ್ತಾರೆ? ರಬ್ಬರ್ ಅಂದ್ರೆ ಈ ರಬ್ಬರ್ ಬಾಲ್ಗಳು, ಟೈರ್ಗಳು, ರಬ್ಬರ್ ತರ ಯಾವ್ದೆಲ್ಲ ವರ್ಕ್. ಫುಟ್ಬಾಲ್ ಎಲ್ಲ ಮಾಡ್ತಾರೆ. ಅದಕ್ಕೆ ವರ್ಕ್ ಮಾಡ್ತಾರೆ. ಫುಟ್ಬಾಲ್ ಎಲ್ಲ ತರ ಏನ್ ಲಬ್ಬರ್ ವಸ್ತುಗಳಿದೆ, ರಬ್ಬರ್ ವಸ್ತುಗಳಿದೆ, ಅದಕ್ಕೆ ಯೂಸ್ ಮಾಡ್ಕೊಂತಾರೆ. ಈ ಮರದಿಂದಾನೇ ಅದೆಲ್ಲ ಮಾಡ್ತಾರೆ ಬ್ರೋ? ಯಾವ ಮರದ ಆಶ್ಚರ್ಯ. ನಾನು ಏನು ಬೇರೆ ಮಿಷಿನ್ ಅಲ್ಲಿ ಏನಾದ್ರು ಇದ್ ಮಾಡಿ ಲಬ್ಬರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಬ್ರೋ. ಅದೊಂದು ಲಿಕ್ವಿಡ್ ಹಾಲು, ನಮ್ಮ ನಾರ್ಮಲ್ ಹಾಲು ಹೆಂಗಿರುತ್ತೆ ಹಂಗೆ ಇರುತ್ತೆ ನೋಡೋದಕ್ಕೆ. ಹೌದು, ಹಂಗೆ ನಾನು ನೋಡ್ದೆ. ಅದು ಗಟ್ಟಿ ಆಗುತ್ತೆ, ಗಟ್ಟಿ ಆದಾಗ ಅದನ್ನ ಯೂಸ್ ಮಾಡ್ತಾರೆ ಅಷ್ಟೇ. ಮಹಾಜನಗಳೇ, ಲಬ್ಬರ್ ಮರಗಳ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರುತ್ತೆ, ತುಂಬಾ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಅದಕ್ಕೆ ನೀವು ನೋಡ್ಲಿ ಅಂತ ಇದೊಂದು ಮಾಹಿತಿ ಬ್ರೋ. ಏನು ಬ್ರೋ ರೌಂಡ್ ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ? ಅದು ಮಳೆ ಟೈಮಲ್ಲಿ ನೀರೆಲ್ಲ ಇದಾಗುತ್ತಲ್ಲ, ಅದಕ್ಕೆ ಫಾಸ್ಟ್ ಆಗ್ತದೆ. ಇದೇನಾ ನೀವ್ ಹೇಳಿದ್ದು? ಇದೇ ರಬ್ಬರ್. ಹಾಲು ತೆಗ್ದಿದ್ದಾರೆ ಇವಾಗ ಹಾಲು ತೆಗ್ದಿದ್ದಾರೆ. ಇಲ್ಲಿ ಹಿಂಗ್ ಕೊಯ್ತಾರಲ್ವಾ, ಅದ್ರಲ್ಲಿ ಹಾಲು ಬರುತ್ತೆ ಹಿಂಗೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಿಂಗ್ ಇಟ್ಕೊಳ್ಳಂತೀನಿ ಫೋನ್. ಅದು ಕೈಗೆಲ್ಲ ಆಗ್ಬಿಡಲ್ಲ ಬ್ರೋ? ಏನಾಗಲ್ಲ. ಕೈಗೆ ಅಂಟಲ್ವಾ? ಕೈಗೆ ಅಂಟಲ್ಲ, ಸ್ಮೆಲ್ ಬರುತ್ತೆ ಅಷ್ಟೇ. ಸ್ಮೆಲ್ ಬರುತ್ತಾ? ಓ ಸೂಪರ್. ಏನ್ ಬ್ರೋ ಗಮ್ ತರ ಬರ್ತದೆ? ಇಷ್ಟೇನಾ ಬ್ರೋ? ಹಿಂಗ್ ಬರುತ್ತಲ್ಲ, ಸೂಪರ್. ಚಿಕ್ಕದಿರುವಾಗ ಇದ್ರಲ್ಲೆಲ್ಲ ಆಟ ಆಡೋದು ಇದೇ ಗೊತ್ತು ನಮ್ಗೆ. ಹೌದಾ? ತೋರಿಸ್ತೀನಿ ಹೆಂಗೆ ಅಂತ. ಅದು ಕೈಗೆ ಅಂಟಲ್ಲ ಅವಾಗ? ಏನಾಗಲ್ಲ. ಏನು ಅದರಿಂದ ಇವಾಗ ಅದನ್ನ ಏನ್ ಮಾಡ್ತೀರಾ ಈಗ ಲಬ್ಬರ್ನ? ಅದ್ರ ಯಾವ ತರ ಯೂಸ್ ಆಗುತ್ತೆ ಅಂತ ನೋಡಿ. ಹಿಂಗಿರುತ್ತಾ ರಬ್ಬರ್ ಅಂದ್ರೆ ಈ ತರ ರಬ್ಬರ್ ಟೈಪ್ ಎಲ್ಲ ಯೂಸ್ ಆಗುತ್ತೆ. ಅದ್ರ ಮೇಣ ಅದು. ಏನು ಬ್ರೋ ಆಶ್ಚರ್ಯ ಇದು. ಅಂದ್ರೆ ಫಸ್ಟ್ ಟೈಮ್ ನಾನು ಕೇಳಿಪಟ್ಟಿದ್ದೀನಿ, ಆದ್ರೆ ಇದೆಲ್ಲ ಕೈಗೆ ಅಂಟ್ಕೊಳ್ತೇನೆ ನಾನು ಯೋಚನೆ ಮಾಡಿದೆ ಬ್ರೋ. ಏನಾಗಲ್ಲ. ಓ ಸೂಪರ್. ಇದು ಇವಾಗ ಹಿಂಗ್ ಹಾಕ್ತಿವಲ್ಲ, ಜಂಪ್ ಆಗುತ್ತೆ ನೋಡಿ. ಓ ಹೌದು ಬ್ರೋ. ಮತ್ತೆ ಒಂದ್ಸರಿ ಹಾಕಿ ಬ್ರೋ. ಟೈಟ್ ಕಟ್ಬಿಟ್ರೆ ಚಿಕ್ಕದಕ್ಕೆ ಇದ್ದೆ ನಮ್ಗೆ ಇದನ್ನ ಬಾಲ್ ತರ ಮಾಡ್ಬಿಟ್ಟು ಅದಕ್ಕೊಂದು ಹೆಸರಿಗೆ ಪಲ್ಟಿ ಹೊಡಿಯಲ್ವಾ ಅದು? ಅಲ್ಲ ಇದು ಲಬ್ಬರ್ ಪಿಚ್ ಆಗಲ್ವಾ? ಆಗುತ್ತೆ. ರೊಟ್ಟೆಗೆ ಹಾಕಿ ನೋಡುವ. ಈ ತರ ಎಲ್ಲ ಆಗುತ್ತೆ. ಇಷ್ಟು ದಪ್ಪ ಆದ್ರೆ ಬಾಳೆ ಮಾಡ್ಕೋಬಹುದು. ಹಂಗಾಗುತ್ತೆ. ಹೌದು ಹೌದು, ಜಂಪ್ ಆದಂಗೆ. ಸೂಪರ್. ಇದೆಲ್ಲ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಆ ಲಬ್ಬರ್ ಮರಗಳು. ಈ ಮರಗಳಿಂದಾನೇ ಲಬ್ಬರ್ನ ರೆಡಿ ಮಾಡ್ತಾರೆ. ಸೂಪರ್ ಬ್ರೋ. ಏನ್ ಬ್ರೋ ಇದ್ರದ್ದು ಹೆಂಗೆ ಬ್ರೋ ಇದು ಸೇಲಿಂಗ್? ಇದು ನಿಮ್ಗೆ ಐಡಿಯಾ ಇದೆ? ಗವರ್ಮೆಂಟ್ ಅಲ್ಲ, ಸೇಲಿಂಗ್ ಹೆಂಗೆ ಇರುತ್ತೆ? ಸೇಲಿಂಗ್ ಅಂದ್ರೆ ಇದನ್ನ ಒಣಗಿಸ್ಬೇಕು, ಶೀಟ್ ಮಾಡ್ಬೇಕು. ಅಲ್ಲ ಬ್ರೋ, ಇನ್ನೊಂದು ಅಲ್ಲಿ ಹಾಲು ತೆಗೆದ್ರಲ್ವಾ, ಮತ್ತೇನಲ್ಲಿ ಇದಿದೆ ಒಂಥರ ಬ್ಲಾಕ್ ಕಲರ್ ಹಾಕಿದಾರಲ್ಲ ಮೇಲೆ, ಏನದು? ಅದು ಗಮ್ಮು, ಡಾಮರ್ ಅಂತೀವಿ. ಡಾಮರ್ ಗೊತ್ತಲ್ಲ, ಅದು ಈ ಪ್ಲಾಸ್ಟಿಕ್ ಅಂಟ್ಕೊಳಕ್ಕೆ ಅದನ್ನ ಯೂಸ್ ಮಾಡ್ತಾರೆ ಅಷ್ಟೇ. ಇದು ಸ್ಟಾರ್ಟಿಂಗ್ ಇಂದ ಇಲ್ಲಿಂದ ಕೊಯ್ಯಕ್ ಶುರು ಮಾಡಿದಾರೆ ಇವರು. ಇವಾಗ ಅಂತಲ್ಲ, ತುಂಬಾ ವರ್ಷಗಳ ಮುಂಚೆ ಇಲ್ಲಿಂದ ಕೊಯ್ತು ಇವಾಗ ಇಲ್ಲಿ ತನಕ ಬಂದಿದೆ. ಇವಾಗ ಅದೇ ಫೈನಲ್, ಇನ್ಮೇಲೆ ಕುಯ್ಯಲ್ಲ. ಕೆಲವು ಹೋಗುತ್ತೆ ಇನ್ನ. ಒಂದ್ ಮರಕ್ಕೆ ಇಷ್ಟು ವರ್ಷ ಅಂತಿದೆ, ಅಷ್ಟು ವರ್ಷ ತನಕ ಕೊಯ್ತಾರೆ, ಆಮೇಲೆ ಮರನ ಕಟ್ ಮಾಡ್ತಾರೆ. ಅವಾಗ ಯೂಸ್ ಇಲ್ವ ಇದು? ಇಲ್ಲ, ಮರನ ಕಟ್ ಮಾಡಿ ಕೇರಳ ಸೈಡ್ ತಗೊಂಡ್ ಹೋಗ್ತಾರೆ. ಈ ಹೋಟ್ಲ್ಗಳಿಗೆಲ್ಲ ಕಟ್ಟಿಗೆ ಬೇಕಾಗುತ್ತಲ್ಲ. ಇಷ್ಟೇನಾ? ಹಾಲು ತೆಗ್ದ ಮೇಲೆ ಕಟ್ ಮಾಡ್ಬಿಡ್ತಾರೆ. ಮತ್ತೆ ಹೆಂಗ್ ಇಷ್ಟು ಮರನ ಬೆಳಿತಾರೆ? ತುಂಬಾ ಮರ ಇದೆ. ಅದರ ಮರಕ್ಕೆ ಒಂದ್ 32 ವರ್ಷ 42 ವರ್ಷ ಅದಕ್ಕೆ ಇದಿದೆ ಅಂತ ಆಯುಸ್ಸು. 30 ರಿಂದ
ಎಕ್ಸಾಕ್ಟ್ ಗೊತ್ತಿಲ್ಲ, 42. 42. ಇವ್ರು ಹಾಲೆಲ್ಲ ತೆಗೆದ್ರೆ ಅಷ್ಟು ಬರಲ್ಲ, ಬೇಗ ಹೋಗ್ಬಿಡುತ್ತೆ. ಏನು ಬ್ರೋ, ತಗೊಳ್ಳಿ ಬ್ರೋ. ನಮ್ ಫ್ರೆಂಡ್ ಅವರು ನೋಡಿದ್ರ ಆದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಲಬ್ಬರ್ ಗಿಡದ ಬಗ್ಗೆ. ನೀವು ವಿಚಿತ್ರವಾಗಿ ನೋಡ್ಬೋದು, ಅಲ್ಲಿ ಕಾಣ್ತಿದೆ ನೋಡಿ, ಹಾಲು ಬರ್ತಿದೆ ಅದರಲ್ಲಿ. ಹೌದೌದು, ಮತ್ತೆ ಕಿತ್ತಾಕಿದ್ರ ಮತ್ತೆ ಅಲ್ಲಿ ಬರ್ತಾ ಇದೆ, ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮತ್ತೆ ಸೇವ್ ಆಗುತ್ತೆ. ಏನ್ ಬರೋದು ಸೂಪರ್, ಅಂದ್ರೆ ತುಂಬಾ ಅದ್ಭುತ. ನಮ್ಮ ಪರಿಸರದಿಂದ ಅಂದ್ರೆ ನಮ್ಮ ಕಾಡು, ನಮ್ಮ ಪರಿಸರ, ಅದರಿಂದ ನಾವು ಎಷ್ಟೊಂದು ನಮಗೆ ಯೂಸ್ ಆಗುವಂತ ಒಂದು ಕೆಲವೊಂದು ವಸ್ತುಗಳನ್ನ ಬಳಸ್ಕೊಳ್ತೀವಿ ಅನ್ನೋದನ್ನ ನೀವು ಈ ಒಂದು ಲಬ್ಬರ್ ಮರನ ನೋಡಿನೇ ತಿಳ್ಕೊಬಹುದು. ಇದರಿಂದನೇ ಟೈರು ಏನಾದ್ರೂ ಅಲ್ಲ ಬ್ರೋ, ಲಬ್ಬರ್ ಆಗಿರೋದು ಯೂಸ್ ಆಗುತ್ತೆ, ಎಲ್ಲ ಮಾಡ್ತಾರೆ. ಎಲ್ಲ ಪ್ರತಿಯೊಂದು ಈ ಲಬ್ಬರ್ ಮರ ಅಂದ್ರೆ ಈ ಮರದ ಹಾಲ್ನ ತೆಗೆದು ಮಾಡ್ತಾರೆ, ಮ್ಯಾಟ್ ಮಾಡ್ತಾರೆ. ಮತ್ತೇನ್ ಮಾಡ್ತಾರೆ ಬ್ರೋ? ಮತ್ತೆ ಇವಾಗ ಹ್ಯಾಂಡ್ಲ್ ಹಿಡಿಕೆ ಇದಲ್ವಾ, ಸಿಂಪಲ್ ಆಗಿರೋ ಇದಕ್ಕೆ ಯೂಸ್ ಮಾಡ್ತಾರೆ. ಓ, ಇದಕ್ಕೆ ರಬ್ಬರ್ ತರ ಯೂಸ್ ಆಗೋದಕ್ಕೆ ಆಲ್ಮೋಸ್ಟ್ ಯೂಸ್ ಮಾಡೇ ಮಾಡ್ತಾರೆ. ಎಲ್ಲದಕ್ಕೂ ಯೂಸ್ ಮಾಡೇ ಮಾಡ್ತಾರೆ. ಸ್ಲಿಪ್ಪರ್ ಮಾಡ್ತಾರೆ. ಸೂಪರ್ ಬ್ರೋ, ನೆಕ್ಸ್ಟ್ ಲೆವೆಲ್. ಒಂದು 60-70 ಸಾವಿರ ಮರ ಅಂದ್ರೆ ಎಷ್ಟು ಎಕರೆ ಇರ್ಬೋದು ನಿಮ್ ಪ್ರಕಾರ? 95 ಕಿಲೋಮೀಟರ್ ಗಟ್ಟಲೆ ಇಲ್ಲಿಂದ ಶುರು ಆದ್ರೆ ಹೋಗ್ತಾ ಹೋಗ್ತಾ ರೋಡ್ ಹೋದಷ್ಟು ನಮಗೆ ಕಾಣ್ತಾನೆ ಇರುತ್ತೆ. ಒಂದು 50 ಕಿಲೋಮೀಟರ್ ಅಷ್ಟು ಐತಾ ಇರ್ಬೋದು. ಎಕರೆ ಅಂದ್ರೆ ಎಷ್ಟು ಇರ್ಬೋದು? ಒಂದು 600-1000 ಎಕರೆ ಉಂಟಾ? 1000 ಮೇಲೆ ಇದೆ? 1000 ಮೇಲೆ ಇರ್ಬೋದು. 1000 ಮೇಲೆ ಒಂದು ನಾನ್ ನೋಡಿದ ಪ್ರಕಾರ ನೀವು ಇಲ್ಲಿ ಬಂದಾಗಿಂದ ಅಲ್ಲಿ ಅದೇ ಕಾಣ್ತಾ ಇದೆ. ಅಂದ್ರೆ ಇಲ್ಲಿ ಯಾರಾದ್ರೂ ಮಂಗಳೂರು ಮಡಿಕೇರಿ ಹೋದಾಗ ರೋಡ್ ಸೈಡ್ ಕಾಣುತ್ತಲ್ಲ, ಉದ್ದಕ್ಕೆ ಕಾಣ್ತಾ ಗಿಡನೇ ಫುಲ್. ಹೌದು, ಬರೀ ಲಬ್ಬರ್ ಗಿಡ. ನಾನು ಅನ್ಕೊಂಡಿದ್ದೆ ಇದು ಗೌರ್ಮೆಂಟ್ ಪ್ರಾಪರ್ಟಿ ಎಲ್ಲ ಅನ್ಕೊಂಡೆ. ನೈಸ್, ಆದ್ರೆ ಸೂಪರ್ ಆಗಿ ಒಳ್ಳೆ ಮಾಹಿತಿ ಅನ್ಕೊಂಡಿದ್ದೀನಿ ನಮ್ಮ ಜನಗಳಿಗೆ. ತಿಳ್ಕೊಂಡಿರ್ತೀರ ಲಬ್ಬರ್ ಮರದ ಬಗ್ಗೆ. ಇದ್ರ ಬಗ್ಗೆ ನೈಟೇ ವಿಡಿಯೋ ಮಾಡೋಣ ಅನ್ಕೊಂಡು. ಇದ್ರ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿರೋದು ಯಾರು ಗೊತ್ತಾ? ಈ ತಮಿಳ್ನಾಡು ಸೈಡ್ ಜನ ಇದಾರಲ್ಲ, ಅವರು ಜಾಸ್ತಿ ಇದೇ ಕೆಲಸ ಮಾಡೋರು. ಕರೆಕ್ಟ್ ಆಗಿ ಗೊತ್ತಿರುತ್ತೆ ಅವ್ರು. ಇದರಲ್ಲೇ ಎಲ್ಲ ತಿಂದು ತೆಗಾಡಿರ್ತಾರಲ್ಲ. ಹೌದಾ? ರಬ್ಬರ್ ಗೊತ್ತಿರುತ್ತೆ. ಸಿಕ್ಕರೆ ಮಾತಾಡ್ಸೋಣ, ಅವರು ಸಿಕ್ಕಿದ್ರೆ ಮಾತಾಡ್ಸೋಣ ಅಲ್ವಾ? ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇವಾಗ ಹಿಂಗೆ ಹೋಗುವ, ಆ ಕಡೆ ಈ ಕಡೆ ಎಲ್ಲ ರೌಂಡ್ ಹೊಡ್ಕೊಂಡ್ ಬಂದು ಕೊನೆಗೆ ನಾವು ಫ್ರೆಂಡ್ ಮನೆ ಹೋಗೋ ದಾರಿಲಿ ಒಂದು ಒಳ್ಳೆ ಒಂದು ಬ್ರಿಡ್ಜ್ ಸಿಕ್ಕಿದೆ. ಚೆನ್ನಾಗಿದೆ, ಒಳ್ಳೆ ಪ್ಲೇಸ್ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಅದನ್ನ ನೋಡ್ಕೊಂಡು ಬರೋಣ, ಹಾಗೆ ನಿಮಗೆ ತೋರ್ಸೋಣ ಅಂತಾನೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ಬನ್ನಿ ಬ್ರೋ, ಈ ಫ್ಲವರ್ ಎಲ್ಲ ತೋರಿಸಿ ಬ್ರೋ. ಈ ತರ ಬರುತ್ತೆ. ಏನ್ ಬ್ರೋ ಇದು ಬೋರ್ಡ್? ಇದು ಇಂಗ್ಲಿಷ್ ಓದಕ್ಕೆ ಬರೋಣ ಬ್ರೋ, ನಾವೆಲ್ಲ ಕನ್ನಡ ಮೀಡಿಯಂ ಕನ್ನಡ. ಬನ್ನಿ, ನಾವು ಯಾವತ್ತಿದ್ರು ಕನ್ನಡಿಗರು ಬ್ರೋ. ಎಷ್ಟು ವರ್ಷ ಆಗಿರ್ಬೋದು ಇಬ್ರು ಅಲ್ಲೇ ಹಾಕಿದ್ರಲ್ಲ ಬೋರ್ಡ್ ಅಲ್ಲಿ, ಅದ್ರ ಬಗ್ಗೆ ಅಷ್ಟು ನಾವು ಐಡಿಯಾ ಇಲ್ಲ ಬ್ರೋ. ಸೂಪರ್ ಆಗಿದೆ ಅಲ್ವಾ? ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಚೆನ್ನಾಗಿ ಕಾಣ್ತಿದೆ. ನಾನು ಹೋಯ್ತೀನಿ ಬ್ರೋ. ಸೂಪರ್ ಆಗಿದೆ, ಹಂಗೆ ಬನ್ನಿ ನೋಡ್ಕೊಂಡು ಹೋಗುವ. ಚೆನ್ನಾಗಿದೆ ಡ್ರೆಸ್. ನನ್ನ ಮುಖನೇ ನೋಡ್ಕೊಂಡು ಬನ್ನಿ. ಏನ್ ಬ್ರೋ ಬೇಜಾರಾಗುತ್ತೀರಾ? ಬನ್ನಿ. ಆದ್ರೆ ರೀಲ್ಸ್ ಮಾಡೋರಿಗೆಲ್ಲ ಒಳ್ಳೆ ಪ್ಲೇಸ್ ಬ್ರೋ ಇದು ಅಲ್ವಾ? ರೀಲ್ಸ್ ಮಾಡೋರಿಗೆ ಮಾತ್ರ. ಶಾರ್ಟ್ ಫಿಲ್ಮ್ ಎಲ್ಲ ಶೂಟ್ ಮಾಡ್ತೀನಿ. ಈ ಕೆಳಗೆಲ್ಲ ಹಂಗೆ ತೋರಿಸಿ ನೋಡೋಣ. ತೋಟ, ಬಾಳೆ ಗಿಡ. ಇದು ಏನು ಬ್ರೋ ಇಷ್ಟು ದೊಡ್ಡದು ಒಂದು ಇದ್ರದ್ದು ಇದೆ? ಸೂಪರ್. ತೆಂಗಿನ ಮರ ಇಲ್ಲಿಂದ ಕಿತ್ಕೊಬಹುದು. ಇಲ್ಲಿಂದ ಆಗಲ್ಲ ಬ್ರೋ, ಆದ್ರೆ ಈ ಸ್ವಲ್ಪ ಪಕ್ಕದಲ್ಲಿ ಬರ್ಬೇಕಿತ್ತು. ಚೆನ್ನಾಗಿದೆ ಅಲ್ವಾ? ಎಷ್ಟು ಹೈಟ್ ಇದೆ ಬ್ರೋ ಇದು? 100 ಅಡಿ ಇದೆನಾ? 200? ಯಾರಿಗೆ ಗೊತ್ತು. ತುಂಬಾ ಹೈಟ್ ಇದೆ ಬ್ರೋ ಇದು. ಇದೆ 200 ಗ್ಯಾರಂಟಿ ಇದೆ. 200-300 ಅಡಿ ಇರ್ಬೋದು ಬ್ರೋ. ಇದು ಏನಕ್ಕೆ ಮಾಡಿದ್ರೆ, ಇಲ್ಲಿ ಬ್ರಿಡ್ಜ್ ಯಾವ್ದಿಲ್ಲ ಆ ಕಡೆ ಮತ್ತೆ ಈ ಕಡೆ ಸಂಪರ್ಕಕ್ಕೆ. ಬ್ರಿಡ್ಜ್ ಯಾವ್ದಿಲ್ಲ, ಅದಕ್ಕೆ ಕಾಲ್ನಡಿಗೆಯಲ್ಲಿ ಈ ತರ. ಇದು ಯಾವ ನೀರು ನಿಮ್ಮ ಮನೆಯಿಂದ ಬರ್ತದೆ? ಅದೇ ನೀರ ಇದು? ಫಾಲ್ಸ್. ಪಯಸ್ವಿನಿ ನದಿ ಅಂತೀವಿ, ಸುಳ್ಯ ಪಯಸ್ವಿನಿ ನದಿ. ನಾರ್ಮಲ್ ಆಗಿ ಬೆಸ್ಟ್ ಆಗಿ ಸೂಪರ್ ಆಗಿರೋ ಪ್ಲೇಸ್. ಆದ್ರೆ ಏನ್ ಮಾಡೋಣ, ನಾಚಿಗೆ ಸ್ವಲ್ಪ ಪಕ್ಕ ಬ್ರೋ. ಇದು 100 ಅಡಿ 200 ಅಡಿ ಇಲ್ಲ 500 ಅಡಿ ಮೇಲೆ ಇರ್ಬೋದು ಬ್ರೋ. ಭಯನೇ ಆಗ್ತಿದೆ ಬ್ರೋ ಸೇಕಾಗುವಾಗ. ಸೆಂಟ್ರ್ ಹೋದಂಗೆ ಸ್ವಲ್ಪ ಶೇಕ್ ಜಾಸ್ತಿ ಆಗುತ್ತೆ. ಹೌದಾ? ಆ ಕಡೆ ಭಯ ಆಗ್ತಿದೆ. ಬನ್ನಿ. ಇನ್ನೊಂದೇನಂದ್ರೆ ನೋಡಿ ಅಂತೆ, ಫುಲ್ 2 ಹಗ್ಗದಲ್ಲಿ ನೇತಕದಂಗಿದೆ ನೋಡಿದ್ರೆ. ಹೌದು, ನಮ್ಮ ಟೆಕ್ನಾಲಜಿಗೆ ಇದೊಂದು ಸಾಕ್ಷಿ ಹೆಂಗೆ ಮುಂದುವರೆದಿದೆ ಅಂತ. ಹಂಗೇನೆ ಬ್ರೋ ಇರೋದು. ಆದ್ರೆ ಎಷ್ಟು ಭಯಂಕರ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಭಯಂಕರ ಆಗಿದೆ. ಮೀನೆಲ್ಲ ಇದೆ ಅಲ್ವಾ ಇಲ್ಲಿ? ಇರುತ್ತೆ, ಗಾನ ಹಾಕ್ತಾರೆ. ಸಿಕ್ಕಾಪಟ್ಟೆ ಸೂಪರ್.
ಮಸ್ತ್ ಬ್ರೋ. ಇಲ್ಲಿಂದ ಹಂಗೆ ಕೆಳಗೆ ಡೈ ಹೊಡೆದ್ರೆ ಹೆಂಗೆ? ಜಂಪ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ. ಸಾಯದ ಪಕ್ಕ ಅಲ್ವಾ? ಆಳ ಇಲ್ಲ ಇದ್ರಲ್ಲಿ. ಆಳ ಇದೆ ಮತ್ತೆ ಆಳ ಇದೆ, ಕಲ್ಲು ಗಿಲ್ಲಿ ಇರ್ಬೋದು ಅಲ್ಲಿ. ಕೊಂಬೆ ಗಿಂಬೆ ಹೊಡೆದು ಅಷ್ಟೇ. ಆಮೇಲೆ ಸಾಕಾಗಿದೆ. ಕೊಂಬೆ ಗಿಂಬೆ ಎಲ್ಲ ಹೊಡೆದು ಬಿಟ್ರೆ ಮಸ್ತ್ ಆಗಿದೆ ಬ್ರೋ. ಬರುವಾಗನೇ ನೀವು ಹಿಂಗ್ ಬರ್ಬೇಕಿತ್ತು, ನಾನು ಹಿಂಗ್ ನಡ್ಕೊ ಬರ್ಬೇಕಿತ್ತು. ಸೂಪರ್ ಆಗಿರೋದು. ಆದ್ರೂ ಪರವಾಗಿಲ್ಲ, ಇದು ಮಾತ್ರ ಸೂಪರ್ ಆಗಿದೆ ಬ್ರೋ. ಒಳ್ಳೆ ಒಂದು ವಿಷಯ ಇದೆ. ಏನಪ್ಪ ಇದನ್ನೆಲ್ಲ ನೋಡಿದೀವಿ, ಇದನ್ನೆಲ್ಲ ಏನಕ್ಕೆ ತೋರಿಸ್ತೀಯ ಅಂತ ನೀವು ಹೇಳ್ಬೋದು. ಆದ್ರೆ ನಮ್ಮ ಸುಳ್ಯ ಕಡೆ ಬಂದಾಗ ನಿಮ್ಗೆ ಈ ರೂಟಲ್ಲಿ ಸಿಗುತ್ತೆ. ತುಂಬಾ ಜನ ಗೊತ್ತಿರಲ್ಲ, ಅದಕ್ಕೆ ಒಂದು ವಿಡಿಯೋ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆಗಲಿ ತೋರಿಸ್ತಾ ಇದೀವಿ. ನೀವು ಬಂದು ವಿಸಿಟ್ ಮಾಡ್ಬೋದು. ಸೂಪರ್ ಪ್ಲೇಸ್ ಮಾತ್ರ, ಒಳ್ಳೆ ವೆದರು, ಯಾವುದೇ ತೊಂದರೆ ಇಲ್ಲ. ಒಳ್ಳೆಯ ಒಂದು ಇದು ಅಂದ್ರೆ ಸ್ವಲ್ಪ ಬಿಸಿಲು, ಅಷ್ಟೊಂದು ಬಿಸಿಲಿಲ್ಲ. ಏನ್ ಬ್ರೋ, ಇನ್ನೇನು ಬ್ರೋ ಈ ಕಡೆ ಪ್ಲೇಸ್ ಇದೆ? ಇನ್ನು ಟೆಂಪಲ್ಗಳು ಜಾಸ್ತಿ. ಟೆಂಪಲ್ ನನಗೆ ಫೇವ್ರೇಟ್ ಅಂದ್ರೆ ಟೆಂಪಲ್ಗಳು ಜಾಸ್ತಿ ಬ್ರೋ. ನನಗೆ ಫೇವ್ರೇಟ್ ಅಂದ್ರೆ ಇಲ್ಲಿ ಏನಂದ್ರೆ, ಮಂಗಳೂರಲ್ಲಿ ಬಂದು ಟೆಂಪಲ್ಗಳೇ ತುಂಬಾ ಫೇವ್ರೇಟ್ ಬ್ರೋ. ಮೀನ್ ಜಂಪ್ ಮಾಡಿ ನೋಡಿದ್ರ ಅಲ್ಲಿ? ಮೀನು ಅದೇ ಒಂದ್ ಸಣ್ಣದಾಗಿ ನೋಡ್ದೆ ಅಲ್ಲಿ. ಅದೇನ್ ಬ್ರೋ ದೋಣಿ ತರ ಮಾಡಿದಾರೆ ಅಲ್ಲಿ, ನೋಡಿದ್ರ ಅಲ್ಲಿ? ಬಲೆ ಹಾಕೋರಿಗೆಲ್ಲ ಬಲೆ ಹಾಕೋರಿಗೆ ಈಸಿ ಆಗಲಿ ಅಂತ ಮಾಡ್ತಾರೆ. ಇದು ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ ಇದು? ಗೌರ್ಮೆಂಟ್ ಪ್ರಾಪರ್ಟಿನಾ? ಯಾವ್ದು ಇದಾ? ಸರ್ಕಾರ ಎಲ್ಲ ಗವರ್ಮೆಂಟ್, ಎಲ್ಲ ಗೌರ್ಮೆಂಟ್. ಮೀನ್ ಮಾತ್ರ ನಮ್ದು ಪ್ರೈವೇಟ್. ಮೀನ್ ಹಿಡಿಯೋರ್ದು, ಮೀನ್ ಹಿಡಿಯೋರ್ದು ಬ್ರೋ. ಯಾರಾದ್ರೂ ಹಿಡಿಬಹುದು ಬ್ರೋ, ತೊಂದ್ರೆ ಇಲ್ಲ. ಏನಕ್ಕಾದ್ರೆ ಭೂಮಿಲಿ ಎಲ್ಲಾ ಸೃಷ್ಟಿ ಅದಾಗಿ ಆಗಿರೋದು, ಎಲ್ಲ ಭಾಗ ಹಂಚ್ಕೊಬಿಟ್ಟವ್ರೆ, ಪರವಾಗಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಬನ್ನಿ ಬ್ರೋ ಮುಂದೆ ಹೋಗುವ ಹಿಂದೆ ಹೋಗುವ? ಇಲ್ಲಿ ಎಂಡ್ ಅಲ್ವಾ ಇಷ್ಟೇ. ಇನ್ನೊಂದು ವಿಷಯ ಏನಂದ್ರೆ, ಇದು ತುಂಬಾ ಒಂದು ಪ್ರಕೃತಿ ಮಧ್ಯೆ ಇರುವಂತದ್ದು, ಪ್ರಕೃತಿ ಮಧ್ಯದಲ್ಲಿ ಇರುವಂತ ಒಂದು ಇದು. ಏನಕ್ಕಾದ್ರೆ ಇದು ಆ ಕಡೆ ಹೋಗಕ್ಕೆ ದಾರಿನೇ ಇಲ್ಲ ಇಲ್ಲಿ. ಇದನ್ನ ನೀರೆಲ್ಲ ಬಂದಾಗ ಆ ಕಡೆ ಹೋಗಕ್ಕೆ ದಾರಿ ಇಲ್ಲ ಅಂತ, ಓಡಾಡ್ಲಿ ಅಂತಾನೆ ಇದೊಂದು ಇದನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ತುಂಬಾ ಕಪಲ್ಸ್ ಇಲ್ಲಿ ಬರೋದು. ಆಲ್ಮೋಸ್ಟ್ ಜನರು ಅಷ್ಟು ಪಬ್ಲಿಕ್ ಏನು ಓಡಾಡಲ್ಲ. ಪ್ರೇಮಿಗಳ ಒಂದು ಪಾಲ ಇದು. ಏನ್ ಬ್ರೋ, ಏನ್ ಸೇತುವೆ, ಸಾರಿ ಪಾಲಲ್ಲ, ನಾವಮ್ಮ ಇದ್ರಲ್ಲಿ ನಾವು ಪಾಲ ಅಂತೀವಿ. ಸೇತುವೆ, ಪ್ರೇಮಿಯ ಒಂದು ಸೇತುವೆ, ಪ್ರೇಮಿಗಳಿಗೆ ಅಂತಾನೆ ನಿರ್ಮಿಸಿಲ್ಲ. ಬಟ್ ಇವಾಗ ಅದನ್ನ ಪ್ರೇಮಿಗಳಿಂದ ಮಾಡ್ಕೊಂಡವ್ರೆ. ಪ್ರೇಮಿಗಳಿಗೆ ಮಾಡಿಲ್ಲ, ನಾವು ಹಂಗೆ ಹೇಳ್ತಾ ಇದೀವಿ ಅಷ್ಟೇ. ನಾರ್ಮಲ್ ಆಗಿ ಯಾರಾದ್ರೂ ಆತರ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋರು ಬಂದು ವಿಸಿಟ್ ಮಾಡಿ. ಸೂಪರ್ ಆಗಿ ಇರುತ್ತೆ ನನ್ನ ಪ್ರಕಾರ. ಏನ್ ಬ್ರೋ, ಬನ್ನಿ ಹೋಗುವ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಎಲ್ಲಾ ಕಡೆನೂ ರೌಂಡ್ ಹೊಡೆದು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಅಲ್ಲಿ ಮೀನಿಗೆ ಫುಡ್ ಹಾಕಕ್ಕೆ ಅಂತ ನಾವು ಫುಡ್ ತಗೊಂಡಿದ್ದೀವಿ. ತುಂಬಾ ಚೆನ್ನಾಗಿ ಮೀನು ಇದೆ ಅಂತೆ, ಅಲ್ಲಿ ದೇವ್ರ ಮೀನಂತೆ. ನೋಡುವ. ಈಗ ದೇವಸ್ಥಾನ ನೋಡಿ, ಮಲ್ಲಿಕಾರ್ಜುನ ಸುಳ್ಯದಲ್ಲಿ ಸಿಗುತ್ತೆ ನಿಮ್ ನೋಡಕ್ಕೆ. ಒಂದಿನ ಬಂದು ವಿಸಿಟ್ ಮಾಡಿ, ಸೂಪರ್ ಆಗಿ ಇರುತ್ತೆ ಆಯ್ತಾ. ಇವಾಗ ಸಡನ್ ಆಗಿ ನಾವು ಎಲ್ಲಾ ಕಡೆ ರೌಂಡ್ ಹೊಡೆದು, ಇನ್ನೂ ತುಂಬಾ ಇದೆ, ಬಂದು ಮೀನ್ ನೋಡುವ. ಬನ್ನಿ, ಇವಾಗ ಮೀನಿರೋ ಜಾಗಕ್ಕೆ ಬಂದಿದೀವಿ. ಬನ್ನಿ ಇವಾಗ ಮೀನ್ ನೋಡುವ. ಬ್ರೋ ಕರೆಕ್ಟಾಗಿ ನಮ್ಮ ಜನಕ್ಕೆ ಮೀನ್ ತೋರಿಸಿ. ಸೂಪರ್, ದೊಡ್ಡ ದೊಡ್ಡ ಮೀನು. ದೇವ್ರ ಮೀನು ಕೈಗೆ ಸಿಗುತ್ತೆ ಅದು. ಕೈಗೆ ಸಿಗುತ್ತಾ? ಮುಟ್ಟಿ ಹಂಗೆ ಸಿಗುತ್ತೆ. ಹಿಡಿಬೋದ ಬ್ರೋ? ದೇವ್ರ ಮೀನು ಅಂತ ಹೇಳ್ತಾರೆ, ನಿಜನಾ? ದೇವ್ರದ್ದು ಇದು. ಓ ಸೂಪರ್ ಆಗಿದೆ ಬ್ರೋ. ದೊಡ್ಡದು ಬರ್ತವೆ ಆಮೇಲೆ. ಹೌದಾ? ತಿನ್ನಿ, ಕೈಯಿಂದ ಹಚ್ಬಿಡ್ತಾ? ಇಲ್ಲ, ತಿನ್ನುತ್ತೆ, ಚೆನ್ನಾಗಿ ತಿನ್ನುತ್ತೆ. ಆದ್ರೆ ಹಿಡಿಯಕ್ಕಾಗಲ್ಲ. ಹಿಡಿಯಕ್ಕೆ ಮುಟ್ಟಬಹುದು ಬ್ರಾ. ಬನ್ನಿ ದೇವ್ರೆ, ನಿನ್ನ ಹಿಡಿಬೇಕಂದ್ರೆ ಭಯ ಆಯ್ತಿದೆ ನನಗೆ. ನಮ್ಗೆ ಚೂರು ಕೊಡಿ. ನೀವು ಹಾಕಿ ಚೂರು ಬ್ರಾ. ಅದು ದೊಡ್ಡದು ಬರ್ತಾ ಇದಾವ. ಫೋನ್ ಕೊಡಿ. ಅಯ್ಯೋ, ನನ್ನ ತಲೆ ಮೇಲೆ ಆಗ್ತಾ ಇದ್ದಾರೆ. ಈ ಕಡೆ ಹಾಕಿ ಬ್ರಾ. ಹಾಕ್ಬಿಡಿ ಇಲ್ಲಿಗೆ. ಎಲ್ಲಿ ದೊಡ್ಡದು? ಓ ಸೂಪರ್ ಆಗಿದೆ. ಕೈ ಕೊಟ್ಬಿಡೋಣ, ಕಟ್ಟಿ ಬಿಡ್ಲಿ. ತುಂಬ ಗಟ್ಟಿಯಾಗಿದೆ. ಮುಟ್ಟಬೋದಾ? ಕೈಗೆ ಓಡಿತಾ? ದೇವ್ರೆ ಬನ್ನಿಯಪ್ಪ, ನೋಡಿ ಬಾ, ಚೆನ್ನಾಗಿದೆ ಇದು. ಓ
ಕೆಳಗೆ ಇಳಿಬೋದಾ? ಬ್ರೋ ಇದಾಕಿ ನಾವು ಕೆಳಗೆ ಇಳಿತೀನಿ. ನೀವೇ ಹಾಕ್ಬೇಕಲ್ಲ, ನಾನು ಹೆಂಗ್ ಹಾಕ್ಲಿ? ಸರಿ ಇಳಿಲ್ಲ, ಏನ್ ಹೇಳಲ್ಲ ತಾನೆ. ಅಮ್ಮ ಬಿಡಿ ಆಮೇಲೆ. ಸ್ವಾಮಿ ಬ್ರೋ, ಒಂದು ಮೀನ್ ಹಿಡಿತೀನಿ ಇವಾಗ ಬ್ರೋ. ಸಿಗಲ್ಲ ಬ್ರೋ ಇದು, ಮುಟ್ಟಕ್ಕೆ ಸಿಗಲ್ಲ ಇದು. ಒಂದು ಮೀನ್ ಸಿಗ್ತಾ ಇಲ್ಲ. ಎದುರ್ಕೊಂಡು ಹೋಗುತ್ತೆ. ಹೆಂಗಿದೆ ಅಂತ ನೋಡ್ತಾ ಇರ್ಬೋದು. ತುಂಬಾ ಭಯಂಕರ ಆಗಿ ತುಂಬಾ ಮೀನುಗಳಿದೆ. ಒಂದು ಜಾಗಕ್ಕೆ ಬರೋದು ತುಂಬಾ ವಿಶೇಷವಾಗಿದೆ. ಆದ್ರೆ ಒಂದು ಕೈಗೆ ಒಂದು ಮೀನು ಸಿಗ್ತಾ ಇಲ್ಲ, ಅದೇ ಬೇಜಾರು. ಒಂದು ಮೀನು ಹಿಡಿಬೇಕಂತ ಟ್ರೈ ಮಾಡ್ತೀನಿ. ಒಂದು ಮೀನಾದ್ರೂ ಹಿಡಿಯೋಣ ಅಂತ, ಅದ್ರ ಮೀನ್ ಸಿಗ್ತಾ ಇಲ್ಲ. ಬ್ರೋ, ಒಂದು ಮೀನ್ ಹಿಡಿಯೋಣ ಅಂತ ಆಸೆ, ಆದ್ರೆ ನಮ್ ಮೀನ್ ಹಿಡಿಯಕ್ಕೆ ಬರಲ್ಲ. ದೇವ್ರೆ, ನೀನೇ ಬಾ. ಇಲ್ಲೊಂದು ಮೀನ್ ಐತೆ, ಸುಮ್ಮನೆ ಬ್ರೋ. ಯಾವ ಮೀನ್ ಹಿಡಿಯೋಣ ಅಂತ ಕನ್ಫ್ಯೂಷನ್ ಆಗ್ತಿದೆ ಬ್ರೋ. ಅಲ್ಲಿ ನೀರಿ ಬ್ರೋ. ಒಂದು ಮೀನ್ ಹಿಡಿತೀನಿ ಪಕ್ಕ ಮಾಡಿ ಸಾಕು ವಿಡಿಯೋ. ಒಂದು ಮೀನ್. ಸಂಪತ್ ಅವರು ಆಗಿಂದ ಮೀನ್ ಹಿಡಿಯಕ್ಕೆ ಟ್ರೈ ಮಾಡ್ತಿದ್ರು, ಒಂದು ಸಿಕ್ತಿಲ್ಲ. ಹಾಗಾದ್ರೆ ಬನ್ನಿ ಅಂದ್ರೆ ಅವ್ರು ಕೇಳ್ತಿಲ್ಲ. ಬೇಜಾರಾಯ್ತು ಬ್ರೋ. ಬನ್ನಿ ಬ್ರೋ, ಹೋಗೋಣ. ಸಿಗಲ್ಲ ಅದು. ಆಗಲ್ಲ, ಸಿಗಲ್ಲ. ಕಾಡಿನ ಮಕ್ಳು ಕಾಡಾಡಿದ್ರೆ ಚಂದ, ನೀರಿನ ಮಕ್ಳು ಆಗ್ಬಾರ್ದು ಆಮೇಲೆ. ದೇವ್ರೇ, ನಿನ್ನ ಆಸೆ ಅಂತೆ ಒಂದು ಮೀನ್ ಸಿಕ್ಬಿಡಪ್ಪ ಸಾಕು ಅಷ್ಟೇ. ಒಳ್ಳೆ ಹುಷಾರೈತೆ, ಶಾರ್ಪ್ ಐತೆ. ಕೈಗೆ ಬಂದಿದ್ದು ಬಾಯಿ ಬರಂಗ ಆಯ್ತಲ್ಲ. ಬೇಜಾರಾಯ್ತು ಬ್ರೋ. ಇನ್ ನೀರ್ ಬಿಟ್ಟು ಕಾಡಲ್ಲಿ ಸಿಗ್ತೀವಿ. ಇಲ್ಲೊಂದು ಅದ್ಭುತವಾದ ಒಂದು ನಾಗದೇವತೆ ಇದೆ, ಬನ್ನಿ ತೋರಿಸುವ. ಬ್ರೋ ಬನ್ನಿ ತೋರಿಸಿ. ಸೂಪರ್ ಆಗಿದೆ, ಭಾರಿ ಖುಷಿ ಆಯ್ತು. ಹೆಂಗಿದೆ ಬ್ರೋ? 5 ತಲೆ ಇರುವ ನಾಗ ದೇವರು. ಬ್ರೋ ಈ ಕಡೆ ಬನ್ನಿ, ಹಿಂಗೆ ಎಲ್ಲೊಂದಿತ್ತಲ್ಲ ದೇವ್ರಿ. ಅದ್ಭುತವಾದ ಒಂದು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಒಂದಿದೆ, ಸೂಪರ್ ಆಗಿದೆ. ಇದೂ ಅಷ್ಟೇ. 5 ತಲೆ ಇರುವ ನಾಗರಾವು, ನಾಗದೇವತೆ. ಸೂಪರ್ ಆಗಿದೆ, ಬನ್ನಿ ಹುಷಾರಾಗಿ ಬನ್ನಿ ಬ್ರೋ. ಇಲ್ಲಿ ನೋಡಿ, ಇದು ಅದ್ಭುತವಾಗಿದೆ ಬ್ರೋ. ಇದೆಲ್ಲ ಸೂಪರ್ ಆಗಿದೆ ಬ್ರೋ. ಆ ಕಡೆ ಹೋಗಂಗಿಲ್ವಾ? ಹೋಗಂಗಿಲ್ಲ. ಯಾಕೆ? ಪ್ರವೇಶವಿಲ್ಲ ಅಂತ ಹಾಕವ್ರೆ ಬ್ರೋ. ಅಲ್ಲಿ ಯಾವ ದೇವರಿದೆ ಬ್ರೋ? ಯಾರೇ ಗೊತ್ತಿಲ್ವಾ? ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ. ಪ್ರವೇಶವಿಲ್ಲ ಅಂತ ಹಾಕಿದ್ದಾರೆ, ನಾವು ಹೋಗಬಾರದು. ನೋಡಿದ್ರೆ ಊರಲ್ಲಿ ಇರೋದು, ಬಟ್ ನಾವೇ ಬರೋದು ಕಡಿಮೆ ಅಲ್ವ ಇಲ್ಲಿಗೆ.
ಸರಿ, ಖಂಡಿತ ಇನ್ನೊಂದ್ಸಾರಿ ನೋಡುವ, ಸಿಗುವ. ಏನ್ ಬ್ರೋ? ಮತ್ತೆ ಎಲ್ಲಿ ಬಂದಿದೀವಿ ಅಂದ್ರೆ ಹಂಗೆ ಮೀನಿಗೆಲ್ಲ ಫುಡ್ ಎಲ್ಲ ಹಾಕಿ ಮೀನೆಲ್ಲ ಹಿಡಿಯಕ್ಕೆ ಟ್ರೈ ಮಾಡ್ದ. ಮೀನಂತೂ ಕೈಗೆ ಸಿಕ್ಕಿಲ್ಲ. ಹಂಗೆ ಬರ್ತಾ ಇರುವಾಗ ಈ ಮರ ಕಾಣ್ತು. ಈ ಮರದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವ ಬ್ರೋ. ಮರನ ತೋರಿಸಿ, ಎಷ್ಟಾಯ್ತಿದೆ ಬ್ರೋ ಈ ಮರ? ಇದು ಒಂದು 50 ಅಡಿ. 100-150 ಅಡಿ ಇದೆ ಬ್ರೋ ಮರ ಇದು. ಅಯ್ಯೋ, ಇಲ್ಲಿಗೆ 30 ಬರುತ್ತೆ, ಆ ಕಡೆ ನೋಡಿದ್ರೆ ಅಲ್ಲಿ 60 ಇದೆ. 100 ಅಡಿ ಇದೆ. 100 ಅಡಿ ಇದೆ. ಯಾವ ಮರ ಅಂತ ಹೇಳ್ತೀವಿ? ಇದನ್ನ ನಾವು ಧೂಪ ಮರ ಅಂತ ಕರಿತೀವಿ. ಆದ್ರೆ ಇದರಲ್ಲಿ ಬರೋ ಒಂದು ಮ್ಯಾಣ ಇದೆ ಅಲ್ವಾ, ಆ ಮ್ಯಾಣ ಒಳ್ಳೆ ಸ್ಮೆಲ್ ಬರುತ್ತೆ ಎಲ್ಲ ಕಡೆ. ಈಗ ದೇವಸ್ಥಾನದ ದೇವರ ರೂಮ್ ಅಗರಬತ್ತಿ ಮಾಡಕ್ಕೆ, ಅಗರಬತ್ತಿ, ಆಮೇಲೆ ನಾವು ಪರ್ಫ್ಯೂಮ್ ಹೊಡಿತೀವಲ್ಲ ಅದಕ್ಕೆ. ಮತ್ತೆ ಇದು ಮಕ್ಕಳಿಗೆಲ್ಲ ಕೊಡ್ತಾರಲ್ಲ ಮಕ್ಕಳಿಗೆಲ್ಲ. ಮತ್ತೆ ಇವರು ಮುಸ್ಲಿಮ್ಸ್ ಅವರೆಲ್ಲ ಯೂಸ್ ಮಾಡ್ತಾರೆ. ಎಲ್ಲರೂ ಯೂಸ್ ಮಾಡ್ತಾರೆ. ಎಲ್ಲರೂ ಯೂಸ್ ಮಾಡ್ತಾರೆ. ಆ ಒಂದು ಅದೇ ಮರ, ಈ ಮರದ ಒಂದು ಮ್ಯಾಣನೇ ತಗೊಂಡು ಧೂಪ ಮಾಡೋದು. ಇದು ಧೂಪ ಮರ ಅಂತ ಕರಿತೀವಿ. ತುಂಬಾ ಒಂದು ಅದ್ಭುತವಾದ ಮರ ಅಂತಾನೆ ಹೇಳ್ಬೋದು. ತುಂಬಾ ಶ್ರೇಷ್ಠವಾದ ಮರ, ತುಂಬಾ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು ಅಲ್ವಾ ಬ್ರೋ? ನೋಡಿ, ಇಲ್ಲಿ ಇಷ್ಟು ಕಡ್ದಾಕ್ಬಿಟ್ಟು ಇಲ್ಲಿ ಇದು ಬಿಟ್ಟಿದ್ದಾರೆ. ಇವಾಗ ತೆಗ್ದಿದ್ದಾರೆ. ನಾರ್ಮಲ್ ಇಲ್ಲ ಇವಾಗ ಅಲ್ವಾ? 2 ಸಾರಿ ತೆಗ್ದಿದ್ದಾರೆ. ಏನು ಬ್ರೋ? ಒಂದೇ ಸತಿ ಅಲ್ಲಿ ಕೆಳಗೆ ಕಡ್ದಿರ ನೋಡಿ. ಅದು ಫಸ್ಟ್. ಅದೇ ಫಸ್ಟ್ ಒಂದು, ಇದೊಂದು ಸೆಕೆಂಡ್. 2 ಸಾರಿ ತೆಗ್ದಿದ್ದಾರೆ. ಸುತ್ತಮುತ್ತ ಅದೇ ಇದೆ. ಇದು ಗೌರ್ಮೆಂಟ್ ಇದೆ. ಏನು ಬ್ರೋ? ಗೌರ್ಮೆಂಟ್ ಇದು. ಮತ್ತೆ ಇದನ್ನ ನಾವು ತೆಗೆದ್ಬಿಟ್ಟು ನಾವು ಮಾರಂಗಿಲ್ಲ, ಇಲ್ಲಿಗಲ್ಲು ಬ್ರೋ. ಈ ಕಡೆ ನೋಡಿ, ಈ ಕಡೆ ತೆಗ್ದಿದ್ದಾರೆ. ಈ ತರ ಮಾಡೋದ್ರಿಂದ ಮರ ಸಾಯಲ್ವಾ? ವೀಕ್ ಆಗುತ್ತೆ. ವೀಕ್ ಆಗ್ಬಿಟ್ಟು ಏನಾಗುತ್ತೆ, ಅಲ್ಲೊಂದು ಮರ ಇದೆ, ನಾನು ತೋರಿಸ್ತೀನಿ. ಈ ಕಡದಲ್ಲಿ ಫುಲ್ ನೀರಲ್ಲಿ ಹೋಗ್ಬಿಟ್ಟು ಮುರಿದು ಬೀಳುವಂತ ಚಾನ್ಸಸ್ ತುಂಬಾ ಇದೆ ಅಲ್ವಾ? ಹಂಗಾಗಿ ಇದನ್ನ ತೆಗಿಯೋದ್ ನಿಲ್ಸಿದಾರ? ಇಲ್ಲ, ಟೆಂಡರ್ ಕರೀತಾರೆ, ಸರ್ಕಾರ ಕರೀತೆ ಟೆಂಡರ್. ಅವ್ರದೇ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಅದ್ರ ಒಪ್ಪಿಗೆ ಇದ್ದವರು ತಗೊಬಹುದು. ಅಷ್ಟೇ. ಆನೆಗಳ ಕಾಟ ಅದನ್ನೆಲ್ಲ ಫೇಸ್ ಮಾಡಿ ಇದನ್ನ ತೆಗಿಬೇಕು ಅಲ್ವಾ? ತುಂಬಾ ಕಾಸ್ಟ್ಲಿ ಮರ. ಇದೊಂದು ಮಾಹಿತಿ ನಿಮ್ಗೆ ತಿಳಿಸೋಣ ಅಂತಾನೆ. ಇದೀಗ ಧೂಪ ಅಂತ ಬ್ರೋ, ನಿಮ್ ಪ್ರಕಾರ ಇದು ಎಷ್ಟು ದೊಡ್ಡದಾಗಿದ್ಮೇಲೆ ಇದ್ರಲ್ಲಿ ಮ್ಯಾಣ ಬರುತ್ತೆ? ಅದು ಸೈಜ್ ಮೇಲೆ ಡಿಪೆಂಡ್. ಮರ ಒಂದು ವರ್ಷ, ಇಷ್ಟು ವರ್ಷ ಏಜ್ ಅಂತಿದೆ. ಈ ಕಡೆ ಎಲ್ಲ ತೋರಿಸಿ ಬ್ರೋ, ಎಷ್ಟು ಚೆನ್ನಾಗಿದೆ. ದೊಡ್ಡ ಫಾರೆಸ್ಟ್ ಇದು. ತುಂಬಾ ದೊಡ್ಡ ಫಾರೆಸ್ಟ್ ಅಂದ್ರೆ ತುಂಬಾ ದೊಡ್ಡ ಫಾರೆಸ್ಟ್ ಏರಿಯಾ ಇದು. ತುಂಬಾ ಚೆನ್ನಾಗಿದೆ. ನಾರ್ಮಲ್ ಆಗಿ ನಿಮಗೆ ನಾವು ಆದಷ್ಟು ಇಲ್ಲಿ ಸಿಗುವಂತ ಕೆಲವೊಂದು ಮರಗಳ ಬಗ್ಗೆ ಕೆಲವೊಂದು ವಿಷಯ ಅಂದ್ರೆ ಪ್ರಕೃತಿಯಿಂದ ಧರ್ಮಕ್ಕೆ ಸಿಗುತ್ತೆ, ಅದನ್ನ ತೆಗ್ದ್ಬಿಟ್ಟು ಅಲ್ಲಿ ದುಡ್ಡಿಗೆ ಮಾರ್ತಾರೆ ಸರ್ಕಾರ. ಇದಂತೂ ಸತ್ಯದ ವಿಷಯ. ಸರ್ಕಾರ ಯಾವ್ದು ಧರ್ಮ ಸಿಕ್ಕಿದ್ ಯಾವ್ದು ಎಲ್ಲ ಸರ್ಕಾರಕ್ಕೆ. ಅಲ್ಲಿ ಧರ್ಮಕ್ಕೆ ಸಿಗುತ್ತಾ? ಒಂದು ಮರ ಹಾನಿ ಆಯ್ತಾ, ಇದೇ ತರ ಎಷ್ಟು ಮರ ಹಾನಿ ಮಾಡ್ತಾರೆ, ಅದ್ರ ಮಾತ್ರ ದುಡ್ಡು ಮಾಡ್ತಾರೆ. ಹೋಗಿ ದುಡ್ಡಿಗೆ ಬೆಳೆ ಬರೋ ಯಾವುದೇ ಮರವನ್ನು ಸರ್ಕಾರ ಬಿಡಲ್ಲ ನಮ್ಮ ಪ್ರಕಾರ. ಏನ್ ಬ್ರೋ? ಅಷ್ಟೇ, ಪರವಾಗಿಲ್ಲ. ಎಲ್ಲ ನಾವೇನ್ ಮಾಡಕ್ಕಾಗಲ್ಲ, ನಿಮ್ಗೆ ಗೊತ್ತಿರೋ ವಿಷಯನೇ ಮಾತಾಡ್ಬೋದು. ಏನ್ ಬ್ರೋ, ಸದ್ಯಕ್ಕೆ ಈ ತರ ಮಾಡಂಗಿಲ್ಲ. ನಾರ್ಮಲ್ ಆಗಿ ಇವಾಗ ಕಾಡ್ ಅನ್ನೋದು ಯಾರು ಸುತ್ತಲ್ಲ, ಅದಾಗೆ ಉತ್ಪತ್ತಿ ಆಗಿರೋ ಒಂದು ಇದು. ಅದು ನಾವು ನಮ್ಮ ಇಷ್ಟ ಬಂದಂಗೆ ಬಳಸಂಗಿಲ್ಲ, ಆಯ್ತಾ? ಆದ್ರೆ ಸರ್ಕಾರದವ್ರ ಇಷ್ಟ ಬಂದಂಗೆ ಬಳಸ್ತಾರೆ. ಏನಂತೀರ ಅವ್ರ? ನಿಮ್ಮ ಅಭಿಪ್ರಾಯ ಏನು? ಅದೇ, ಎಲ್ಲಿ ಸರ್ಕಾರಕ್ಕೆ ಎಲ್ಲಿ ಲಾಭ ಸಿಗುತ್ತೆ ಅಲ್ಲಿಗೆ ಹೋಗುತ್ತೆ. ಅದು ಕಾಡಂತಿಲ್ಲ, ನಾಡಂತಿಲ್ಲ, ಅವ್ರದೇ. ಒಂಥರ ನನ್ನ ಪ್ರಕಾರ ಒಂದು ಓಪನ್ ಆಗಿ ಒಂದು ವಿಷಯ ಹೇಳ್ಬಿಡ್ತೀನಿ ಬ್ರೋ, ಅದು ಏನಾದ್ರೂ ಪರವಾಗಿಲ್ಲ. 1947ರಲ್ಲಿ ನಮ್ಗೆ ಸ್ವತಂತ್ರ ಸಿಕ್ತು. ಆ ಕಡೆ ಈ ಕಡೆ ಯಾರು ನಮ್ಮ ಬ್ರಿಟಿಷರವ್ರು ಆಳ್ತಾ ಇದ್ರು, ನಿಜನಾ? ಹೆಂಗೆ ಆಡ್ತಿದ್ರು ನಮ್ಮನ್ನ ಆಳ್ತಾ ಇದ್ರು ಅವರು. ನಾವು ಅವರು ಇದ್ರಂಗೆ ಅವ್ರಲ್ದಂಗೆ ನಾವ್ ಇರ್ಬೇಕಿತ್ತು. ಆತರ ನಾವು ಆ ಟೈಮಲ್ಲಿ ಇದ್ದೋ. ಈ ಟೈಮಲ್ಲಿ ಏನಂದ್ರೆ ಆತರ ಸರ್ಕಾರ ಆಗ್ಬಿಟ್ಟಿದೆ. ಈ ಬ್ರಿಟಿಷ್ ಅವ್ರ ತರನೇ ಸರ್ಕಾರ ಆಗ್ಬಿಟ್ಟಿದೆ. ನಿಜ ತಾನೆ? ಬ್ರಿಟಿಷ್ ಅವ್ರ ತರನೇ ಸರ್ಕಾರ ಆಗ್ಬಿಟ್ಟಿದೆ. ಅವ್ರು ಏನು ಆ ಟೈಮಲ್ಲಿ ಆಳ್ತಾ ಇದ್ರು, ಈ ಟೈಮಲ್ಲಿ ಇವ್ರು ನಮ್ಮ ಸರ್ಕಾರ, ನಮ್ಮವರೇ ನಮ್ನ ಆಳ್ತಾ ಇದಾರೆ. ಸರ್ಕಾರ ನಮ್ನ ಆಳ್ತಾ ಇದೆ ನನ್ನ ಪ್ರಕಾರ. ಯಾಕಂದ್ರೆ ಹಂಗೆ ಅನಿಸ್ತದೆ. ದೊಡ್ಡ ಮಟ್ಟಲ್ಲಿ ಯಾರು ಏನ್ ತಗೊಳಕ್ ಹೋಗ್ಬಿಡ. ನನ್ನ ಪ್ರಕಾರ ಹಂಗೆ, ಅದೇ ಸತ್ಯ. ಸ್ವತಂತ್ರ 47ರಲ್ಲಿ ನಮ್ಗೆ ಸಿಕ್ಕಿದೆ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ಸ್ವತಂತ್ರ ಯಾವತ್ತೂ ಯಾರಿಗೂ ಸಿಕ್ಕಿಲ್ಲ. ಆವಾಗ ಬ್ರಿಟಿಷರ್ ಅವ್ರು ಆಳ್ತಾ ಇದ್ರು, ಇವಾಗ ನಮ್ಮ ಸರ್ಕಾರನೇ ನಮ್ನ ಆಳ್ತಾ ಇದ್ದಾರೆ. ನಮ್ನ ಅವ್ರ ಕಂಟ್ರೋಲ್ ಇಟ್ಕೊಂಡು ಅವ್ರು ಇಷ್ಟ ಬಂದಿದ್ದಲ್ಲ ಕಾಡಲ್ಲಿ ಎಲ್ಲಿ ಸಿಗುತ್ತೆ ಎಲ್ಲ ಎತ್ತಾಕೊಂಡು ಹೋಯ್ತಾ ಇದಾರೆ. ಇಷ್ಟ ಬಂದು ನಾವು ಬಳಸ್ಕೊಳ್ತಾ ಇದಾರೆ. ನಾವ್ ಏನ್ ಮಾಡಕ್ಕಾಗಲ್ಲ ಅಷ್ಟೇ, ಆಯ್ತಾ? ಯಾರು ಏನು ಅನ್ಕೋಬೇಡಿ, ಇದೇ ಸತ್ಯ. ಏನ್ ಬ್ರೋ, ಮತ್ತೆ ಸಿಗುವ ಬನ್ನಿ. ಇನ್ಯಾವ್ದು ಸಿಕ್ಕಿದ್ರೆ, ಕೆಲವೊಂದು ವಿಷಯಗಳು ಸಿಕ್ಕಿದ್ರೆ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡುವ, ಓಕೆನಾ?